ಆರ್ ಸಿ ಬಿ ಚೆನ್ನೈ ಫುಲ್ ಜೋಸಲ್ಲಿ ನೋಡೋಕೆ ಬಂದಿದ್ದು ಸರ್. ಭಾಳ ದೂರಲಿದ್ದ. ಯಾವರು? ನಮ್ಮದು ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ, ಅಲ್ಲಿದ್ದೆ ಬಂದಿದ್ದು. ಐ ಪಿ ಎಲ್ ನೋಡಿದ್ದೀರಿ? ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಆರ್ ಸಿ ಬಿ ಐ ಪಿ ಎಲ್ ನೋಡೋದು ಈ ಬಾರಿ? ಆರ್ ಸಿ ಬಿ ನೋಡೋದು ನಮ್ಮ ತಂದೆ ತಾಯಿ ನೋಡೋದು ಒಂದೇ ಅನಿಸುತ್ತೆ. ಆಮೇಲೆ ಸಿ ಎಸ್ ಕೆ ಏನು ಹೇಳ್ತೀರಾ? ಸಿ ಎಸ್ ಕೆ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ನಮ್ದು ಓನ್ಲಿ ಆರ್ ಸಿ ಬಿ. ಇವತ್ತು ಏನೇ ಇದ್ರೂ ಗೆಲ್ಲೇಬೇಕು, ಗೆದ್ದೇ ಗೆಲ್ತೀವಿ. ಯಾಕೆ ಆರ್ ಸಿ ಬಿ ಫ್ಯಾನ್ಸ್ ಮತ್ತು ಸಿ ಎಸ್ ಕೆ ಫ್ಯಾನ್ಸ್ಗಳ ಮಧ್ಯೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಕ್ ವಾರ್ ಆಗಿರ್ಬೋದು, ಒಂದು ಟ್ರೋಲ್ ವಾರ್ ಆಗಿ ನಡೀತಾ ಇರುತ್ತೆ? ಏನು ಕಾರಣ? ಅವರೇ ಮಾಡ್ತಾರೆ ಎಲ್ಲ. ಸುಮ್ಮನೆ ಲಾಲಿಪಾಪ್ ಹಿಡಿದೆ, ಅದನ್ನ ಹಿಡಿದೆ, ಲಾಲಿಪಾಪ್ ಚಿಪ್ ಅಂತ ಮನೆಗೆ ಹೋಗ್ಬಿಟ್ರಿ ಇವಾಗ ಅವರು. ಈಗ ನಮ್ದು ಎಲ್ಲ ಫುಲ್ಲು ಬೇಜಾರಲ್ಲಿದ್ದಾರೆ ಅವರು. ಅವ್ರನ್ನ ಉರ್ಸೋಕೆ ಇಷ್ಟಪಡಲ್ಲ ಅವು. ಅವರೇ ಉರ್ಕೊಂಡು ತಾವು ಹೋಗ್ಬಿಡ್ತಾರೆ ನಾವು ಉರ್ಸೋದಕ್ಕಿಂತ. ಇಲ್ಲ ಸರ್, ನಮ್ಮ ಮಾತಾಡೋದಲ್ವಾ? ಆರ್ ಸಿ ಬಿ ಇಲ್ಲ ಅಂತ ಹೇಳ್ಬಿಡು. ಜೈ ಆರ್ ಸಿ ಬಿ ಸರ್. ಆರ್ ಸಿ ಬಿ ಗೆಲ್ಲುತ್ತೆ, 100% ಪಕ್ಕ ಗೆಲ್ಲುತ್ತೆ. ಕಳೆದ 3 ಮ್ಯಾಚ್ ಕೂಡ ಗೆದ್ದು 4ನೇ ಮ್ಯಾಚ್ ಆದ್ಮೇಲೆ ವಿನ್ ಆಗಿದೆ. 4ನೇ ಮ್ಯಾಚ್ ಗೆಲ್ಲುತ್ತೆ, ಕಪ್ಪು ಕೂಡ ಹೊಡೆಯುತ್ತೆ ಆರ್ ಸಿ ಬಿ. ಇದಂತೂ ಪಕ್ಕ. ಈ ಸೀಸನ್ ಏನು ಸ್ಪೆಷಲ್ ಇದೆ ಆರ್ ಸಿ ಬಿಗೆ? ಈ ಸಿ ಜಿ ನಂಬರ್ 18, ಕೊಹ್ಲಿನೂ ಕೂಡ 18, ಮಹಾಭಾರತನೂ 18, ಪ್ಲಸ್ ಭಗವದ್ಗೀತೆನೂ 18, ಎಲ್ಲ 18. ಇದು ಪ್ಲಸ್ ಪಾಯಿಂಟು. ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಫ್ಯಾನ್ಸ್ಗಳದ್ದು ಒಂದು ಟ್ರೋಲ್ ಆಗಿರ್ಬೋದು, ಕೆಲವೊಂದು ಇದಾಗಿರ್ಬೋದು ಆಗ್ತಾ ಇರುತ್ತೆ? ಟ್ರೋಲ್ ಅಂದರೆ ಅದು ಸ್ವಲ್ಪ ನಾವು ಹೇಳಿರೋ ಕಾಂಟ್ರವರ್ಸಿ ಅನಿಸುತ್ತೆ. ಆರ್ ಸಿ ಬಿ ಅಂತೂ ಪಕ್ಕ ವಿನ್ ಆಗುತ್ತೆ ಅಷ್ಟೇ. Dhoni and Virat Kohli fans, so my prediction is Chennai. I know the team is not good, but I have been supporting since my childhood. I have been grown up watching Dhoni batting everywhere. So I go with CSK today. This season was the lower than CSK. What is the? What is the season? This season, what is the reason of the lower? There could be multiple reasons. Initially they went little bit wrong initially in the auction. I mean I can't say like that, but we want some players like KL Rahul. I thought Chennai will pick, but they haven't gone for that. And also the openers also not good. But they got some youngsters. Like Dhoni said, he's grooming the players for the next season. So probably we gonna. Today prediction, I go with RCB. Your franchise to Chennai? Yeah, I love Chennai also, but I go for RCB tonight. Where the social media is some troll or something fans war, they can talk about troll war. Where the both of them? No fans war. They it's because of the cult fans only. Is reason is interstate? I think language. What do you say? Tamil Nadu and Kannada? See, when you love cricket and when you love players, they played for India, they have done a lot. If you are trolling them, then it's waste. Get to the Seriously. So they are two big face of Indian team, Dhoni and Kohli. So if you are trolling them, then you are not a fan of Indian cricket team. You belong to another planet. Okay, thank you. ಇಸ್ಗೆಲ್ಲೂ ಹೋಗ್ಬಿಟ್ಟ, ಪಂಜಾಬ್ ಹೋಗ್ತಾ, ಆಮೇಲೆ ರಿಟೈರ್ಡ್ ಇದ್ದ. ಈ ವಿಕೆಗೆ ಬಿಟ್ಕೊಡಲ್ಲ ಅಣ್ಣ. ಏನಕ್ಕೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಫ್ಯಾನ್ಸ್ಗಳ ಮಧ್ಯೆ ಅವಾಗ ಆಗ್ತಾ ಇರುತ್ತೆ? ಏನು ಕಾರಣ ಇದು ನನಗೆ ನೋಡಿ ಅಣ್ಣ, ಅದು ರಾಜಕಾರಣ ಆಗ್ಬಿಡುತ್ತೆ. ಕಾವೇರಿ ಅದು ಇಂಡಿಯಾ ಪಾಕಿಸ್ತಾನ ಥರ ಕಾವೇರಿ, ಅದು ಗೊತ್ತು ನಿಮಗೂ, ನಾನು ಹೇಳಂಗಿಲ್ಲ ಯಾರಿಗೂ, ಎಲ್ಲರಿಗೂ ಗೊತ್ತು. ಇಂಡಿಯಾ ಪಾಕಿಸ್ತಾನ ಥರ ಇದು. ಸಿ ಎಸ್ ಕೆ ಆರ್ ಸಿ ಬಿ ಅಂದರೆ ಕಾವೇರಿ ಗಲಾಟೆ, ಅದು ಇಂಡಿಯಾ ಪಾಕಿಸ್ತಾನ ಥರ. ಈ ಮ್ಯಾಚಿಗೋಸ್ಕರ ಇವತ್ತು ಮಳೆ ಪ್ರಿಡಿಕ್ಷನ್ ಇತ್ತು, 4 ಗಂಟೆಗೆ ಬೀಳುತ್ತೆ ಅಂತ. ದೇವ್ರ ಮೇಳ ಹಣೆ ಬಿದ್ದಿಲ್ಲ ಅಂದರೂ ಈ ಮ್ಯಾಚ್ ಗೆದ್ದದ್ದೇ ನಾವು. 17 ವರ್ಷದಿಂದ ಚೆನ್ನೈದಲ್ಲಿ ನಾವು ಆರ್ ಸಿ ಬಿ ಗೆದ್ದಿಲ್ಲ, ಇವತ್ತು ಗೆದ್ದಿದ್ದಾರೆ ಅಂದರು. ಇಲ್ಲೂ ಗೆದ್ತಾರೆ. ಲಾಸ್ಟ್ ಟೈಮು ರಾಜಸ್ಥಾನ ಮೇಲೆ ಹೊಡೆದ್ರು, ಇವಾಗಲೂ ಇಲ್ಲಿ ಹೊಡಿಬೇಕಣ್ಣ, ಅಷ್ಟೇ ನನ್ನ ಪ್ರಾರ್ಥನೆ ಅಷ್ಟೇ. ಸರ್ ಏನಿಲ್ಲ ಸರ್, ಇವತ್ತು ಮ್ಯಾಚ್ ಹೆಂಗಿದೆ ಅಂದರೆ ಸತ್ತಿರೋ ಹಾವು ನಾವು ಮತ್ತೆ ಹೊಡೆಯೋಕೆ ಹೋಗ್ತಾ ಇದ್ದೀವಿ. ಸತ್ತೋಗಿದೆ ಹಾವು, ಅದನ್ನ ನಾವು ಹೊಡೆಯೋಕೆ ಹೋಗ್ತಾ ಇದ್ದೀವಿ ಇವತ್ತು. ಇದು ನಾನು ಹೇಳಬಲ್ಲೆ. ಇನ್ನೊಂದೇನು ಅಂದರೆ ತಲಾ ಫಾರ್ ದ ರೀಸನ್ ವಿರಾಟ್ ಕೊಹ್ಲಿ ಈಸ್ ಗೋಯಿಂಗ್ ಟು ವಿನ್ ದಿಸ್ ಸೀಸನ್. ದೇರ್ ಇಸ್ ನೋ ಡೌಟ್ ಇನ್ ದಟ್. ಅಫ್ಕೋರ್ಸ್ ಅದು ಹಾಗೇ ಆಗುತ್ತೆ. ಇನ್ನು ಚೆನ್ನೈ ಅಂದರೆ ಹೈ ವೋಲ್ಟೇಜ್ ಮ್ಯಾಚ್ ಇದ್ದೇ ಇರುತ್ತೆ, ನಡೆಯುತ್ತೆ ಎಲ್ಲ ಕಡೆ. ಇಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ನಡೆದು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಅನ್ನೋದು. ಆರ್ ಸಿ ಬಿಗಿರೋ ಬ್ರ್ಯಾಂಡನ್ನು ಮಾತ್ರ 18 ವರ್ಷದಿಂದ ಗೆಲ್ಲದೇ ಇರಲಿ, ಅದನ್ನು ಶೇಕ್ ಮಾಡೋಕ್ಕೂ ಆಗೋದು. ಐ ಪಿ ಎಲ್ ಅಲ್ಲಿ ಎಲ್ಲ ಟೀಮ್ಗಿಂತ ಹೈ ವೋಲ್ಟೇಜ್ ಟೀಮ್ ಅಂದರೆ ಆರ್ ಸಿ ಬಿ ಸಿ ಎಸ್ ಕೆ. ಏನು ಕಾರಣ ಏನಿರ್ಬೋದು ರೀಸನ್? ಆರ್ ಸಿ ಬಿ ಸಿ ಎಸ್ ಕೆ ಅಂತ ಅಲ್ಲ, ಆರ್ ಸಿ ಬಿ ಬಿಟ್ವೀನ್ ಅದರ್ ಟೀಮ್ ಯಾವುದನ್ನ ಇಲ್ಲ. ಆರ್ ಸಿ ಬಿ ಇದೆ ಅಂತ ಹೇಳಿದ್ರೆ ಹೈ ವೋಲ್ಟೇಜ್. ಯಾಕಂದರೆ ಒಬ್ಬನೇ ರಾಜ ವಿರಾಟ್ ಕೊಹ್ಲಿ ಕಿಂಗ್. ಆತನಿಗಿರೋ ಬ್ರ್ಯಾಂಡ್ ಇಮೇಜನ್ನ ಯಾರಾಗಲಿ ಇಂಡಿಯಾದಲ್ಲಿ ಯಾವ ಕ್ರಿಕೆಟ್ ಪ್ಲೇಯರ್ ಆಗಲಿ ಮುಂದಕ್ಕೂ ಮಾಡೋಕ್ಕಾಗಲ್ಲ, ಇವತ್ತಿಗೂ ಮಾಡಿಲ್ಲ, ಮಾಡೋಕ್ಕಾಗೋದಿಲ್ಲ. ಧೋನಿಗಿದೆ ಅಂತ ಹೇಳ್ತಾರೆ. ಎಸ್, ನಾವು ಒಪ್ಕೊಂತೀವಿ ಧೋನಿಗಿದೆ. ಏನಕ್ಕಿದೆ?
ನಮಗೆಲ್ಲರೂ ಗೆಲ್ಸಿದ್ದಾರೆ, ಎಲ್ಲ ವರ್ಲ್ಡ್ ಕಪ್ ವಿನ್ ಮಾಡಿದ್ದಾರೆ, ಕ್ಯಾಪ್ಟನ್ ಇದ್ದಾರೆ, ಎಲ್ಲ ಆಗಿದೆ, ಬಿಡೋಣ, ನಾವು ಒಪ್ಕೊಂತೀವಿ. ಹಂಗಂತ ಹೇಳ್ಬಿಟ್ಟು ನಾವು ಬೆಂಗಳೂರನ್ನ ಬಿಟ್ಕೊಡೋಷ್ಟು ಕೆಟ್ಟ ಕೆಲಸ ಯಾವಾಗೂ ಇವ್ರು ಮಾಡಿಲ್ಲ. ಲಾಯಲ್ಟಿಯಾಗಿ ಹೋಗ್ತಾನೆ ಇದ್ದಾರೆ ಅವತ್ತಿಂದನೂ. ಇವತ್ತು ಲಾಯಲ್ ಆಗೇ ಇದ್ದಾರೆ. 18 ವರ್ಷದಿಂದ ಒಬ್ಬ ಪ್ಲೇಯರ್ ಆಚೆ ಹೋಗಿದ್ರೆ ಇವತ್ತು ಒಂದು 50-60 ಕೋಟಿಗೆ ಸೇಲ್ ಆಗ್ತಾ ಇದ್ದ. ಆದರೂ ಅವ್ರು ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಜಸ್ಟ್ ಈ ಆ್ಯಸ್ ಅನ್ ಲಾಯಲ್ ರಿಗಾರ್ಡಿಂಗ್ ಅವ್ರ ಬ್ಯಾಂಗ್ಳೂರ್. ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಒಂದು ಟ್ರೋಲ್ ಆಗಿರ್ಬೋದು, ಒಂದು ಸದ್ದು ಮಾಡೋದು ಜಾಸ್ತಿ CSK RCB CSK. ಸರ್ ಟ್ರೋಲ್ ಏನಿರ್ಬೋದು? ಭಾಷೆ ಅಂತನಾ, ಸ್ಟೇಟ್ ಅಂತನಾ? ಸರ್ ಭಾಷೆ ಅಂತಲ್ಲ, ಇದು IPL ಬರೋಕ್ಕಿಂತ ಮುಂಚೆನೂ ಕರ್ನಾಟಕ ಗಡಿ ವಿವಾದ ಇದ್ದೇ ಇದೆ. ಕರ್ನಾಟಕ ತಮಿಳ್ನಾಡು ಮಧ್ಯೆ ಗಡಿ ವಿವಾದ ಇದೆ, ಕಾವೇರಿ ವಿವಾದ ಇರ್ಬೋದು, ಎಲ್ಲ ವಿವಾದಗಳು ಇದ್ದೇ ಇದೆ. ಅದೇ ಅಲ್ದಿರ ಇಲ್ಲಿನ ಕರ್ನಾಟಕ ಪ್ರಜೆಗಳು ಹೋಗಿ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾಗ ಅಲ್ಲಿ ಅವ್ರ ಮೇಲೆ ಹೊಡೆಯೋದು, ಅದು ಇದು ಮಾಡೋದು, ಅವ್ರು ಇಲ್ಲಿ ಬಂದಾಗ ಇಲ್ಲಿ ನಾವು ರಿವೆಂಜ್ ತೊಗೊಳ್ಳೋದು, ಸ್ಟ್ರೈಕ್ ಆಗೋದು, ಬಂದಾಗೋದು, ಪ್ರತಿಯೊಂದು ಆಗ್ತಾಯಿದೆ. ಆ ಒಂದು ಸಿಟ್ಟಿನಿಂದ ಇಡೀ ರಾಜ್ಯದಲ್ಲಿ 2 ರಾಜ್ಯಗಳಲ್ಲಿ ಆ ವಿಭಿನ್ನವಾದ ವೈರತ್ವ ಅನ್ನೋದು ಬೆಳೆದೋಗಿದೆ ಇವತ್ತರು. ಅದನ್ನು ಮುಂದೆಗೂ ತಡೆಯೋಕ್ಕಾಗಲ್ಲ, ಇವತ್ತಿಗೂ ತಡೆಯಲ್ಲ. ಈಗ ಒಂದು ಟ್ರೋಲ್ ಮಾಡ್ತಾ ಇದ್ದಾರೆ RCB ಫ್ಯಾನ್ಸ್ಗಳಿಗೆ, ಈ ಸಲ ಕಪ್ ಲಾಲಿಪಾಪ್ ಅಂತ ಏನು ಹೇಳ್ತೀರಾ? ಸರ್ 2 ವರ್ಷ ಜೈಲ್ಗೆ ಹೋಗಿರೋರು, ಬ್ಯಾನ್ ಆಗಿರೋರು, ಲಾಲಿಪಾಪ್ ಎತ್ಕೊಂಡ್ರೆ ಏನು, ಕಪ್ ಎತ್ಕೊಂಡ್ರೆ ಏನು, 5 ಸಿಂಬಲ್ ಹಾಕ್ಕೊಂಡಿದ್ದಾರೆ ಕಪ್ಪು ಅಂತ ಹೇಳ್ಬಿಟ್ಟು. 18 ವರ್ಷದಿಂದ ಒಂದು ಕಪ್ಪು ಗೆದ್ದಿಲ್ಲ. ಆದರೂ ಈ ಲಾಯಲ್ಟಿನ ಯಾರನ್ನು ಶೇಕ್ ಮಾಡೋಕ್ಕಾಯ್ತಾ ಸರ್? ಶೇಕ್ ಮಾಡೋಕ್ಕೂ ಆಗಲ್ಲ, ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಇಷ್ಟು ಮಾತ್ರ ಹೇಳ್ತೀನಿ ಸರ್, ಗ್ಯಾರಂಟಿ. ನೀವೇನು ಹೇಳ್ತೀರಾ? ಈ ಸಲ ಕಪ್ ನಮ್ಮದೇ. ಪಂದ್ಯಕ್ಕೆ ಮೊದಲನೇ ಸ್ಟೇಟಸ್ ಆಗ್ತೀವಿ ಜೋರು. ಈ ಸಲ 100% ಕಪ್ ನಮ್ಮದೇ. 18 ವರ್ಷ ಏನು ಗೆದ್ದಿಲ್ಲ ಅಂತಂದ್ರೆ 17 ವರ್ಷದಿಂದ ಈ ಸರಿ 100% ನಾವು ಗೆಲ್ತೀವಿ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿ ಈ ಸರಿ ನಾವು 100% ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. IPL ಮೇಲೆ ಕ್ರಿಕೆಟ್ ನೋಡೋದಕ್ಕೆ ಏನಕ್ಕೆ ನಿಮಗೆ ಏನು ಅಷ್ಟೊಂದು ಪ್ರಶಂಸೆ ಆಗಿರ್ಬೋದು, ಇಷ್ಟ ಆಗಿರ್ಬೋದು, ಈ ಹುಚ್ಚು ಅಭಿಮಾನ ಏನು ಕಾರಣ? ಈಗ ನಮ್ಮದು ಕರ್ನಾಟಕ ರೀ, ಅದ್ರ ಜೊತೆಗೆ ನಮ್ಮದು RCB. ಹಾಗಾಗಿ ನಾವು ನೋಡಲೇಬೇಕು, ಎಲ್ಲರೂ ನಾವು RCB ಪರವಾಗಿ ಇರಲೇಬೇಕು. ಹಾಗಾಗಿ ನಾವು RCB ಬಿಟ್ಟು ಬೇರೆ ಕಪ್ ಹೆಚ್ಚಿಗೆ ಅಂತೇಳಿ ಆ ಕಡೆ ನಾವು ಯಾವತ್ತೂ ಹೋಗಿಲ್ಲ. 17 ವರ್ಷ ಆದರೂ ಕೂಡ ನಾವು ಯಾವತ್ತೂ 17 ವರ್ಷ ಆದರೂ ಕೂಡ ನಾವು RCB ಬಿಟ್ಕೊಟ್ಟಿಲ್ಲ, ಯಾವತ್ತೂ ಮತ್ತು ಬಿಟ್ಕೊಡೋದಿಲ್ಲ ಮುಂದೆ ಕೂಡ. ಪ್ರತಿಯೊಂದು ಮ್ಯಾಚ್ ಸದ್ ಮಾಡ್ತಾ ಇರುತ್ತೆ. ಹೌದು, ಫಿಕ್ಸಿಂಗ್ ಇದೆ ಮತ್ತು ಬೆಟ್ಟಿಂಗ್ ಚೆನ್ನಾಗಿ ನಡೀತಾ ಇದೆ IPL ಅಲ್ಲಿ ಅಂತ. ಅದು ಎಲ್ಲ ಆ ಕಡೆ CSK ಅದವ್ರಿಗೆ ಕೇಳಬೇಕು. ಅದು CSK ಅಭಿಮಾನಿಗಳಿಗೆ ಅವ್ರಿಗೆ ಗೊತ್ತಿರುತ್ತೆ ಏನು ಬೆಟ್ಟಿಂಗ್ ಅಂತಂದರೆ. ಅದು RCB ಅಭಿಮಾನಿಗಳಿಗೆ ಗೊತ್ತಿರೋದಲ್ಲ. RCB ಅಭಿಮಾನಿಗಳಿಗೆ ಏನೋ ಆಟ ಏನಂದ್ರು ಏನು, ಕ್ರಿಕೆಟ್ ಅಂದ್ರೆ ಏನು, ಅಲ್ಲಿ ರನ್ ಏನು, ಅಲ್ಲಿ 50 ಏನು, ಶತಕೇನು, ಆ ರನ್ ಹೊಡೆಯೋದೇನೋ ಅದು RCB ಅಭಿಮಾನಿ ಕೇಳಬೇಕು. ಫಿಕ್ಸಿಂಗ್ ಅಂತಂದರೆ CSK ಅಭಿಮಾನಿಗಳಿಗೆ ಕೇಳಬೇಕು, ಅದು ಪಕ್ಕ ಅವ್ರಿಗೆ ಗೊತ್ತಾಗುತ್ತೆ. ಸರ್ ಈ ಸಲ ಕಪ್ಪು ವಿನ್ ಆದರೆ ವಿಜಯ್ ಮಲ್ಯ ಏನು ಮಾಡ್ತಾರೆ RCB ಫ್ಯಾನ್ಸ್? ಸರ್ ವಿಜಯ್ ಮಲ್ಯ ದೇಶ ಬಿಟ್ಟು ಹೋಗಿದ್ದಾನೆ ಸರ್, ಏನು ಮಾಡೋಕ್ಕಾಗುತ್ತೆ ಹೇಳಿ? ಎಲ್ಲ UK ಇದ್ದಾರೆ. ಕೆಲವು ಕಳೆದ ಮ್ಯಾಚಲ್ಲಿ ಹೇಳ್ತಾ ಇದ್ರು ಅಭಿಮಾನಿಗಳು, ಗೆದ್ರೆ ಒಂಥರ ವಿಜಯ್ ಮಲ್ಯ ಭಾರತಕ್ಕೆ ಬಂದರೆ ಇನ್ನೂ ಖುಷಿನೇ, RCB ಹುಟ್ಟಾಕ್ತಾರೆ ಅವರು ಅಂತ ಹೇಳ್ತಾರೆ. ಚಾನ್ಸ್ ಇಲ್ಲ ಸರ್, ಅವ್ರು ಭಾರತಕ್ಕೆ ಬರೋದಿಲ್ಲ. ಬಂದರೆ ಜೈಲಿಗೆ ಹೋಗ್ತಾರೆ 100%. ಯಾಕಂದರೆ ಅವ್ರು ದೇಶಕ್ಕೆ ಅನ್ಯಾಯ ಮಾಡಿಬಿಟ್ಟು ಹೋಗಿದ್ದಾರೆ. RCBನೇ ಅಂತಲ್ಲ, RCBಲಿ ವಿರಾಟ್ ಕೊಹ್ಲಿ ತಪ್ಪು ಮಾಡಿದ್ರು ಸಹ ತಪ್ಪೇ. ಆ ದೇಶಕ್ಕೆ ಅನ್ಯಾಯ ಮಾಡೋಗಿದ್ದಾನೆ ವಿಜಯ್ ಮಲ್ಯ. ಬಂದರೆ ಜೈಲಿಗಂತೂ ಹೋಗಲೇಬೇಕಿರೋದು. ಯಾಕಂದರೆ ಅನ್ಯಾಯ ಮಾಡಿದ್ದಾರೆ, ದೇಶ ಸೊತ್ತು ತಿನ್ಬಿಟ್ಟಿದ್ದಾರೆ. ನಿನ್ನ ಎಲ್ಲರ ಟ್ಯಾಕ್ಸ್ ದುಡ್ಡು ಅವ್ರು ತಿನ್ಬಿಟ್ಟು ಹೋಗಿರೋದು. ಬಂದರೆ ಜೈಲಿಗೆ ಹಾಕಲೇಬೇಕು. ವಿಜಯ್ ಮಲ್ಯ ಅಲ್ಲ, ವಿರಾಟ್ ಕೊಹ್ಲಿ ತಪ್ಪು ಮಾಡಿದ್ರು ಸಹ ಶಿಕ್ಷೆ ಆಗಲೇಬೇಕು, ಯಾರನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.